ಇವತ್ತು ನಾನು ರೆಡಿಯಾಗಿ ಹೋಗ್ತಾ ಇರೋದು ವೆರಿ ಪ್ರೌಡ್ ಮೂಮೆಂಟ್ ಹೇಳಬೇಕು ಅಂದರೆ, ವೆರಿ ಹಾರ್ಟ್ ಟಚಿಂಗ್ ಅಂತಲೂ ಹೇಳ್ಬೋದು. ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡನ ಮತ್ತೊಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಲಾಂಚ್ ಆಗ್ತಾ ಇದೆ. ಸ್ಮಾರ್ಟ್ ಪಾರ್ಕಿಂಗು, ರೈಟ್ ಪಾರ್ಕಿಂಗ್ ಅವ್ರ ಕಡೆಯಿಂದ, ಮತ್ತು ಬಸವನಗುಡಿ ಮತ್ತು KR ಮಾರ್ಕೆಟಲ್ಲಿ ಇವತ್ತು ನಮ್ಮ ಡೆಪ್ಯೂಟಿ CM ಅವ್ರ ಕಡೆಯಿಂದ ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಶೈಲಾ ಮತ್ತು ಕುಮಾರ್ಗೆ ನನ್ನ ಕಡೆಯಿಂದ ಅಂತ ಹೇಳ್ತಾ, ನನ್ನ ವ್ಲಾಗ್ ಇವತ್ತು ಬಂದು ಏನಾಯಿತು, ನಾನು ಅಲ್ಲಿ ಹೋಗಿದ್ದೇನೋ, ಅಲ್ಲಿ ಏನೇನಾಗಿದೆ ಅನ್ನೋದನ್ನು ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಯ್ ಮತ್ತು ಎಲ್ರಿಗೂ, ನಾನೀಗ ಬಂದಿದ್ದು KR ಮಾರ್ಕೆಟ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ಗೆ. ಆ್ಯಕ್ಚುಲಾಗಿ ನಾನು ಬಸವನಗುಡಿನ ಕ್ಯಾಚ್ ಮಾಡಿ ಕವರ್ ಮಾಡಬೇಕಾಗಿತ್ತು, ಆದರೆ ಆಗಲೇ ಇಲ್ಲ, ಅಲ್ಲಿ ಸಮಯದ ಕಾರಣಗಳಿಂದ ಆಗಲೇ ಇಲ್ಲ ಹೋಗೋಕ್ಕೆ. ಸೊ ನಾನೀಗ KR ಮಾರ್ಕೆಟ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಎಂಟ್ರೆನ್ಸಿಗೆ ಬಂದಿದ್ದೀನಿ. ಇಲ್ಲಿ ಆ ಕಡೆ ಈ ಕಡೆ ನೀವು ನೋಡ್ತಾ ಇರ್ಬೋದು ಏನು ಡಿಸೈನರ್ ವಾಲ್ಪೇಪರ್ಸ್ ಇದೆ ಅಂತೆಲ್ಲ. ಇದು ಬರೀ ವಾಲ್ಪೇಪರ್ಸ್ ಅಲ್ಲ, ಇದು ಏನು ವಾಲ್ಪೇಪರ್ಸ್ ಅಂದರೆ ನಮಗೆ ಇನ್ಫಾರ್ಮೇಟಿವ್ ವಾಲ್ಪೇಪರ್ಸ್ ಅಂತಲೇ ಅನ್ಬೋದು. KR ಮಾರ್ಕೆಟ್ ಮುಂಚೆ ಹೇಗಿತ್ತು, ಈಗ ಯಾವ ಥರ ಈ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದಕ್ಕೆ ಅಲ್ಲಿಂದ ಆಗಿದಂಥ ಕತೆಗಳನ್ನ ಸ್ವಲ್ಪ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಅಂತಲ್ಲ, ಇದು ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ ಅಂತ. ಹೀಗೆ ನಾನು ಮುಂದೆ ಬರ್ತಾ ನೋಡಿದೆ, ಫುಲ್ಲು ಅದು ವಾಲ್ಪೇಪರ್ಸಿಂದಲೇ ಕವರ್ ಆಗಿತ್ತು. ಇನ್ಫಾರ್ಮೇಟಿವ್ ವಾಲ್ಪೇಪರ್ಸ್ ಅಂತಲೇ ಅನ್ಬೋದು ಇದನ್ನು, ಬರೀ ವಾಲ್ಪೇಪರ್ಸ್ ಆಗಿರಲ್ಲ. ಹಾಗೆ ಮುಂದೆ ಬರ್ತಾ ನಾನು ನೋಡಿದ್ದು ಇಲ್ಲಿ ಪೇಂಟಿಂಗು, ಫ್ಲೋರಿಂಗ್ ಆಗಿರ್ಬೋದು. ನಾ ಕಂಡ KR ಮಾರುಕಟ್ಟೆ ಅನ್ನೋವಾಗ ನನಗೆ 19 ಇಯರ್ಸ್ ಮುಂಚೆ ನೋಡಿದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ನೆನಪಾಯಿತು. ಅದು ಹೋಗಿ ಈ ಥರ ಆಗಿದೆಯಲ್ಲಪ್ಪ ಅಂತ. ನಿಜವಾಗ್ಲೂ ನಾವು ರೈಟ್ ಪಾರ್ಕಿಂಗ್ ಕುಮಾರ್ ಅವ್ರನ್ನ ಇದಕ್ಕೆ ಗಣನೀಯವಾಗಿ ಹೇಳಲೇಬೇಕು ಅಂತ ಅನಿಸುತ್ತೆ ನನಗೆ. ತುಂಬ ಶ್ರಮ ಬಿದ್ದು ಮಾಡಿದ್ದಾರೆ. ಹಾಗೆ ಮುಂದೆ ಬಂದು ನೋಡಿದೆ ನಾನು, ಎಲ್ಲ ಸ್ಮಾರ್ಟ್ ಟೆಕ್ನಾಲಜೀಸು, ಯಾವುದು ಲೋಕಲ್ ಅಂತ ಇಲ್ಲವೇ ಇಲ್ಲ. ಎಲ್ಲ ಸ್ಮಾರ್ಟ್ ಟೆಕ್ನಾಲಜೀಸು, ಕ್ಯಾಮ್ರಾಸ್ ಆಗಿರ್ಬೋದು, ಟಿಕೆಟಿಂಗ್ ಕೌಂಟ್ರ್ ಆಗಿರ್ಬೋದು, ಎಲ್ಲ ಕೂಡ ಸ್ಮಾರ್ಟ್ ಟೆಕ್ನಾಲಜೀಸಲ್ಲಿತ್ತು. ಮಹಿಳೆಯರಿಗೋಸ್ಕರ ಸಪ್ರೇಟ್ ಪಾರ್ಕಿಂಗ್ ಸ್ಲಾಟು, RO ವಾಟರು, ಟಾಯ್ಲೆಟ್ಸು, ಇದೆಲ್ಲ ಯಾರು ಮಾಡಿಕೊಡ್ತಾರೆ? ನಾನು ಒಳಗಡೆ ಬಂದಾಗ ನಾನೇನು ಪಾರ್ಕಿಂಗಲ್ಲಿದ್ದೀನ ಅಥವಾ ಯಾವುದೋ ಮಾಲ್ ಒಳಗಡೆ ಬಂದಿದ್ದೀನ ಅನ್ನೋ ಫೀಲ್ ಅಂತೂ ಖಂಡಿತ ಆಯಿತು ನನಗೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಶ್ರಮ ಬಿದ್ದು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಇದು ಅನ್ನೋ ಥರ ತುಂಬ ಒಳ್ಳೆ ಪೇಂಟಿಂಗ್ಸ್ ಆಗಿರ್ಬೋದು, ವಾಲ್ಪೇಪರ್ಸ್ ಆಗಿರ್ಬೋದು, ಎಲ್ಲನೂ. ಹಾಗೆ ಮುಂದೆ ನೋಡ್ಕೊತ ಬರುವಾಗ ನನಗೆ ನಮ್ಮ ಡೆಪ್ಯೂಟಿ CMನ ಬರಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಜನಪದ ಕಲಾವಿದರು ಕೂಡ ರೆಡಿಯಾಗಿದ್ದರು. ನನ್ನ ಮಗಳು ಹಾಗೇ ಆ ಕಡೆಗೂ ಹೋದ್ಲು. ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ರೆಡಿಯಾಗಿ ಸರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ವೆಯ್ಟ್ ಮಾಡ್ಕೊತ ಹಾಗೆ ಮುಂದೆ ಹೋಗ್ತಾ ಅಲ್ಲೊಬ್ಬರು ಕೂತಿದ್ದವರು ಏನೋ ನಮ್ಮದು ವೀಡಿಯೋ ಮಾಡಿ ಅಂತ ಹೇಳಿದ್ರು. ಸ್ವತಂತ್ರವಾಗಿ ಅವರೇ ಕೇಳೋವಾಗ ನಮಗೆ ವೀಡಿಯೋ ಮಾಡೋದ್ರಲ್ಲಿ ಏನೂ ಇಲ್ಲ ಅಂದ್ಕೊಂಡು ಓಕೆ ಅಂಕಲ್ ಅಂತ ಅವ್ರದ್ದು ಕೂಡ ಒಂದು ವೀಡಿಯೋ, ಒಂದು ಕ್ಲಿಪ್ಪಿಂಗ್ ಹಾಗೆ ಅವ್ರ ಕಡೆ ಕ್ಯಾಮ್ರಾ ತಿರುಗಿಸಿ ಹಾಗೆ ಮುಂದೆ ಹೋದೆ. ಅಲ್ಲಿ ಎಲ್ಲರಿಗೂ ಬರೋ ಅಂಥವರಿಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಆಗಿತ್ತು. ಯಾಕೆಂದರೆ ಇಲ್ಲಿ ಕ್ರೌಡ್ ಆಗ್ಬೋದೇನೋ ಅನ್ನೋ ಉದ್ದೇಶಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇತ್ತು. ಪ್ರೊಜೆಕ್ಟರ್ಸ್ ಇತ್ತು. ಎಲ್ರಿಗೂ CM ಬಂದಿದ ತಕ್ಷಣ ಅವ್ರನ್ನ ನೋಡಬೇಕು ಅನ್ನೋ ಕುತೂಹಲ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ನೋಡೋಕ್ಕಾಗದೆ ಹೋದರೂ ಪ್ರೊಜೆಕ್ಟರ್ಸ್ ಮುಖಾಂತರ ನೋಡಲಿ ಅನ್ನೋ ಉದ್ದೇಶಕ್ಕೆ ಪ್ರೊಜೆಕ್ಟರ್ಸ್ ಕೂಡ ಇತ್ತು. ನನಗೆ ಅಣ್ಣಮ್ಮದೇವಿ ದರ್ಶನ ಕೂಡ ಆಯಿತು. ಇದು ಶೈಲಾ ಮತ್ತು ಕುಮಾರ್, ರೈಟ್ ಪ್ರೊಪ್ರೈಟರ್ಸು, ರೈಟ್ ಪಾರ್ಕಿಂಗಿಗೆ ಪ್ರೊಪ್ರೈಟರ್ ಮತ್ತು ಪ್ರೊಪ್ರೈಟರ್ಸು. ಇಲ್ಲಿ ಪ್ರೊಜೆಕ್ಟರ್ನಲ್ಲಿ ಅಲ್ಲೇ ಕೂತಿದ್ದಂಥವರಿಗೆ ನಮ್ಮ ಕುಮಾರು ಸ್ವಲ್ಪ ಲಿಟಲ್ ಬ್ರೀಫಾಗಿ ಪ್ರೊಜೆಕ್ಟರಲ್ಲಿ ಯಾವ ಥರ ಇತ್ತು, ನಾವು ಹೇಗೆ ಕೈಗೆ ತೊಗೊಂಡ್ವಿ, ನಾವು ಯಾವ ಥರ ಶ್ರಮ ಪಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಆನ್ ಮಾಡಿದರು. ಅದನ್ನು ನೋಡಿ ಕೂಡ ನನಗೆ ತುಂಬ ಮೆಚ್ಚುಗೆ ಆಯಿತು. ಯಾಕೆಂದರೆ ಈ ಥರ ಶ್ರಮಪಟ್ಟು ಕೆಲಸ ಮಾಡೋದಕ್ಕೆ ಧೈರ್ಯ ಮತ್ತು ಛಲ ಎರಡೂ ಬೇಕಾಗಿರುತ್ತೆ. ಸೊ ಕುಮಾರ್ ಅದನ್ನು ಒಳ್ಳೆ ವಿಧಾನದಲ್ಲಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು.
ಬರ್ತಿದ್ದವ್ರಿಗೋಸ್ಕರ ಅರೇಂಜ್ ಮಾಡಿದ್ದಿದ್ದು ಗಿಫ್ಟು ಮತ್ತು ನಮ್ಮ ಸಿ ಎಮ್ ಸರ್ಗೋಸ್ಕರ ಡೆಪ್ಯೂಟಿ ಸಿ ಎಮ್ಗೋಸ್ಕರ ಅರೇಂಜ್ ಮಾಡಿದ್ದಿದ್ದು ಎಲ್ಲ ಗಿಫ್ಟ್ಗಳದ್ದು ಎಲ್ಲ ರೆಡಿ ಮಾಡಿಟ್ಟಿದ್ರು. ಇದು ನೀವು ನೋಡ್ಬೋದು. ಇದು ಅಲ್ಲಿ ಬರೋವಂಥ VIP ಸ್ಗೋಸ್ಕರ ಹಾಕಿದ್ದಿದ್ದು ಸಿ ಎಮ್ ಮತ್ತು ಜಮೀರ್ ಅಹಮದ್ ಅವ್ರ ಕಡೆಯಿಂದ ಟೇಪ್ ಕಟಿಂಗ್ ಕೂಡ ಆಯಿತು. ಹಾಗೆ ಒಳಗಡೆ ಬಂದು ರೈಟ್ ಪಾರ್ಕಿಂಗ್ ಬಗ್ಗೆ ಒಂದು 5 ಮಿನಿಟ್ಸ್ ಮಾತಾಡಿದ್ರು. ಸನ್ಮಾನ ಕೂಡ ಆಯಿತು. ಅವ್ರದ್ದೇ ಓನ್ ಸ್ಟ್ಯಾಚ್ಯೂಸ್ನ ಗಿಫ್ಟಾಗಿ ಕೂಡ ಕೊಡೋಕ್ಕಾಗಿತ್ತು. ಶತಕೋಟಿಗೊಬ್ಬ ಹೆಮ್ಮೆಯ ರಸ ಇವನು ನಗಲು ಮಣ್ಣಿಗೂ ಹರುಷ ಊರಿಗೆ ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ. ನಾನು ಲಾಸ್ಟಲ್ಲಿ ಹೇಳಬೇಕು ಅಂತಿರೋದು ಇಷ್ಟೇ. ನಮಗೆ ಅಂದರೆ ಸಾರ್ವಜನಿಕರಿಗೆ ಯಾವ ಥರ ಅನುಕೂಲತೆಗಳನ್ನ ಮಾಡಿಕೊಡ್ತಾರೋ ಅವ್ರಿಗೆ ನಾವು ಕೈ ಜೋಡಿಸ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗೆ ನಮ್ಮ ರೈಟ್ ಪಾರ್ಕಿಂಗ್ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸೋಣ, ಸ್ವಚ್ಛತೆಯನ್ನು ಕಾಪಾಡೋಣ. ನಾವು ಯಾವ ಹೊರದೇಶಕ್ಕೂ ಕಮ್ಮಿ ಇಲ್ಲ. ನಾವು ಇಂಥ ಟೆಕ್ನಾಲಜೀಸ್ನ ಬೆಂಗಳೂರಿನಲ್ಲಿ ಮಾಡ್ಬೋದು, ಸ್ವಚ್ಛತೆಯನ್ನು ಕಾಪಾಡ್ಬೋದು ಅನ್ನೋದನ್ನು ತೋರಿಸ್ಕೊಡೋಣ. ನಿಮ್ಮೆಲ್ಲರ ಸಹಕಾರ ರೈಟ್ ಪಾರ್ಕಿಂಗ್ ಅವರಿಗೆ ಮತ್ತೊಂದು ಹೊಸ ಕಾಮಗಾರಿಗೆ ಪ್ರೋತ್ಸಾಹ ಕೊಡುವಲ್ಲಿ ಯಶಸ್ವಿಯಾಗಲಿ ಅವರು ಅಂತ ಕೇಳಿಕೊಂಡು ಮತ್ತೊಮ್ಮೆ ಕುಮಾರ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್